ಓಂ ಶಾಂತಿ. ಎಲ್ಲರೂ ಸಂತೋಷವಾಗಿದ್ದೀರಾ? ನಾವು ಮ್ಯಾಥ್ಯೂ ಅಧ್ಯಾಯ 5:23ನೇ ವಚನದಿಂದ ನೋಡೋಣ. ಇದು ತುಂಬಾ ಅದ್ಭುತವಾದ ವಚನ. ಆದ್ದರಿಂದ ನೀವು ಯಜ್ಞವೇದಿಕೆಯ ಬಳಿ ನಿಮ್ಮ ಕಾಣಿಕೆಯನ್ನು ಅರ್ಪಿಸಲು ಬಂದು, ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಕೋಪ ಅಥವಾ ದೂರು ಹೊಂದಿದ್ದಾರೆ ಎಂದು ನಿಮಗೆ ನೆನಪಾದರೆ, ತಕ್ಷಣವೇ ನಿಮ್ಮ ಕಾಣಿಕೆಯನ್ನು ಯಜ್ಞವೇದಿಕೆಯ ಮುಂದೆ ಇಟ್ಟು ಹೋಗಿ ಮೊದಲು ನಿಮ್ಮ ಸಹೋದರನೊಂದಿಗೆ ಸಮಾಧಾನ ಮಾಡಿಕೊಳ್ಳಿ. ನಂತರ ಬಂದು ನಿಮ್ಮ ಕಾಣಿಕೆಯನ್ನು ಅರ್ಪಿಸಿ. ಹಾಗಾದರೆ ನೋಡಿ, ದೇವರಿಗೆ ಕಾಣಿಕೆ ಅರ್ಪಿಸುವುದು ಬಹಳ ಮುಖ್ಯವಾದ ವಿಷಯ ಅಲ್ಲವೇ? ಆದರೆ ಅದನ್ನು ಅಲ್ಲಿ ಏಕೆ ಹೇಳಲಾಗಿದೆ? ಏಕೆಂದರೆ ನಿಮ್ಮಿಂದಾಗಿ ಒಬ್ಬರ ಮನಸ್ಸಿನಲ್ಲಿ ದುಃಖ ಉಂಟಾದರೆ ಅದನ್ನು ನೀವು ಸರಿಪಡಿಸುವುದು ಅದಕ್ಕಿಂತಲೂ ಮುಖ್ಯ ಎಂದು ಒತ್ತಿ ಹೇಳಲು ಹೀಗೆ ಹೇಳಲಾಗಿದೆ. ಹಾಗಾಗಿ ಹಣವನ್ನು ಇಟ್ಟು ಹೋಗಿ ಮೊದಲು ಅವನೊಂದಿಗೆ ರಾಜಿ ಮಾಡಿಕೊಳ್ಳಿ, ಅವನ ಮನಸ್ಸನ್ನು ಶಾಂತಗೊಳಿಸಿ ಎಂದು ಹೇಳುತ್ತಾನೆ. ಮುಂದಿನದು, ನಿಮ್ಮ ವಿರೋಧಿಯು ನಿಮ್ಮನ್ನು ನ್ಯಾಯಾಧೀಶರ ಕೈಗೆ ಒಪ್ಪಿಸದಂತೆ ಮತ್ತು ನ್ಯಾಯಾಧೀಶರು ನಿಮ್ಮನ್ನು ಅಧಿಕಾರಿಯ ಕೈಗೆ ಒಪ್ಪಿಸದಂತೆ ಮತ್ತು ನೀವು ಜೈಲಿಗೆ ಹಾಕಲ್ಪಡದಂತೆ ನೀವು ನಿಮ್ಮ ವಿರೋಧಿಯೊಂದಿಗೆ ದಾರಿಯಲ್ಲಿರುವಾಗಲೇ ಅವನೊಂದಿಗೆ ಬೇಗನೆ ಸಮಾಧಾನ ಮಾಡಿಕೊಳ್ಳಿ. ನೀವು ಸಮಾಧಾನ ಮಾಡಿಕೊಳ್ಳದಿದ್ದರೆ ನಿಜವಾಗಿಯೂ ನಾನು ನಿಮಗೆ ಹೇಳುತ್ತೇನೆ, ನೀವು ಎಲ್ಲವನ್ನೂ ಕೊನೆಯ ಪೈಸೆವರೆಗೂ ಪಾವತಿಸುವವರೆಗೂ ಆ ಸ್ಥಳದಿಂದ ಹೊರಹೋಗುವುದಿಲ್ಲ. ಇದು ತುಂಬಾ ಅದ್ಭುತವಾದ ವಿಷಯ. ಇಂದು ಎಲ್ಲೆಡೆ ನ್ಯಾಯಾಲಯದ ಪ್ರಕರಣಗಳಿವೆ, ಕೇವಲ ವಿಚ್ಛೇದನ ಪ್ರಕರಣಗಳಲ್ಲ, ಅವು ಮುಂದಿನ ವಚನದಲ್ಲಿ ಬರುತ್ತವೆ. ಅದಕ್ಕೂ ಮೊದಲು ಇತರ ಪ್ರಕರಣಗಳೂ ಇವೆ ಅಲ್ಲವೇ? ಆಸ್ತಿ ವಿವಾದಗಳು, ಇವು ಮುಖ್ಯವಾಗಿ ಬರುತ್ತವೆ. ಇದಲ್ಲದೆ ಯಾವುದೇ ವಿಷಯಕ್ಕೆ ಪ್ರಕರಣಗಳನ್ನು ದಾಖಲಿಸುವುದು ಈಗ ಸಾಮಾನ್ಯವಾಗಿದೆ. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಡೆ ನ್ಯಾಯವಿದ್ದರೂ ಅಥವಾ ಇಲ್ಲದಿದ್ದರೂ ನಿಮ್ಮ ಕಡೆ ನ್ಯಾಯವಿದ್ದರೂ ನೀವು ನ್ಯಾಯಾಲಯಕ್ಕೆ ಹೋಗಬೇಡಿ. ಅದು ಮುಖ್ಯ ವಿಷಯ. ಇದು ದೇವರ ನ್ಯಾಯಾಲಯದಲ್ಲಿ ಘೋಷಿಸಲಾದ ತೀರ್ಪು ಅಲ್ಲವೇ? ನೀವು ಹೇಗೆ ನೋಡಿದರೂ ಅವನು ನಿಮ್ಮ ಸಹೋದರ. ಅಂದರೆ ಅವನು ನಿಮ್ಮೊಂದಿಗೆ ಜನಿಸಿರಬೇಕಾಗಿಲ್ಲ, ಅವನು ಸಹೋದರರ ಸಂಬಂಧಿಯಾಗಿರಬೇಕಾಗಿಲ್ಲ, ಏಕೆಂದರೆ ಪ್ರಪಂಚದ ಎಲ್ಲರೂ ದೇವರನ್ನು ತಂದೆ ಎಂದು ಕರೆದರೆ ಎಲ್ಲರೂ ಅವನ ಮಕ್ಕಳಾಗಿದ್ದರೆ ಎಲ್ಲರೂ ನಿಮ್ಮ ಸಹೋದರ ಅಥವಾ ಸಹೋದರಿ ಮಾತ್ರ ಆಗಿರಲು ಸಾಧ್ಯ ಅಲ್ಲವೇ? ಹಾಗಾಗಿ ಅದಕ್ಕಾಗಿ ನೀವು ಯಾವುದನ್ನಾದರೂ ಕಳೆದುಕೊಳ್ಳಲು ಸಿದ್ಧರಾಗಿರಬೇಕು ಎಂದು ಹೇಳುತ್ತಾನೆ. ಯಾರಾದರೂ ನಿಮ್ಮ ಭುಜದ ಮೇಲಿರುವ ಬಟ್ಟೆಯನ್ನು ಕೇಳಿದರೆ ಸೊಂಟದಲ್ಲಿರುವುದನ್ನು ಕೊಟ್ಟು ಹೋಗಿ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಇವೆಲ್ಲವನ್ನೂ ಹೇಳಲು ಕಾರಣ ನ್ಯಾಯದ ಬಗ್ಗೆ ಅಲ್ಲ ಅಲ್ಲವೇ? ನಿಮಗೆ ಅನ್ಯಾಯವಾದರೂ ನಿಮಗೆ ಅನ್ಯಾಯ ಮಾಡುವವರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ವರ್ತಿಸಬೇಡಿ ಎಂದು ಹೇಳುತ್ತಾನೆ. ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಚರ್ಚ್ ಈ ಅಂಶವನ್ನು ಎಂದಿಗೂ ಹೇಳುವುದಿಲ್ಲ. ಯೇಸು ನನಗೆ ಇದನ್ನು ಕೊಟ್ಟನು, ಅದನ್ನು ಕೊಟ್ಟನು ಎಂದು ಮಾತ್ರ ಹೇಳುತ್ತಾರೆ. ಆದರೆ ಯೇಸು ಎಲ್ಲವನ್ನೂ ಬಿಟ್ಟು ರಸ್ತೆಯಲ್ಲಿ ಭಿಕ್ಷುಕರಾಗಲು ಹೇಳುತ್ತಾನೆ ಎಂದು ಹೇಳುವುದಿಲ್ಲ. ಎಲ್ಲಾ ಧರ್ಮಗಳು ಇದನ್ನೇ ಮಾತ್ರ ಬೋಧಿಸುತ್ತವೆ. ಯೋಚಿಸಿ, ರಾಮಾಯಣದಲ್ಲಿ ಅವನು ಏನು ಮಾಡುತ್ತಾನೆ? ಅವನು ರಾಜ್ಯವನ್ನು ಬಿಟ್ಟು ಹೋಗುತ್ತಾನೆ. ಅವನ ಮಲತಾಯಿ ರಾಜ್ಯವನ್ನು ಕಸಿದುಕೊಂಡು, ನನಗೆ ಅದನ್ನು ನನ್ನ ಮಗನಿಗೆ ಬೇಕು, ನೀನು ಹೋಗುವೆ ಎಂದು ಹೇಳಿದಾಗ ಅವನು ನಗುಮುಖದಿಂದ ಹೋಗುತ್ತಾನೆ. ಅದು ಅದನ್ನೇ ಬೋಧಿಸುತ್ತದೆ. ಯೇಸು ಸಹ ಅದನ್ನೇ ಬೋಧಿಸುತ್ತಾನೆ. ಪ್ರವಾದಿ ಮುಹಮ್ಮದ್ ಯಾರೋ ಅವನನ್ನು ಕೊಲ್ಲಲು ಬಂದಾಗ ಅವರನ್ನು ಕ್ಷಮಿಸುವುದು ಅವನ ಇಡೀ ಕತೆ. ಹಾಗಾದರೆ ಅದರ ಅರ್ಥವೇನು? ಅನ್ಯಾಯ ಮಾಡಿದವರನ್ನು ಕ್ಷಮಿಸಿ. ನಾವು ಏಕೆ ಕ್ಷಮಿಸಬೇಕು? ಹಲವು ಕಾರಣಗಳಿವೆ. ಒಂದು ಕಾರಣ ಕರ್ಮ ಅಲ್ಲವೇ? ನಾವು ಹಿಂದಿನ ಜನ್ಮಗಳಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಎಂದು ನಮಗೆ ತಿಳಿದಿಲ್ಲ. ನಾವು ಪಾಪಿಗಳಾಗಿ ಜನಿಸುತ್ತೇವೆ ಎಂದರೆ ಏನು ಅರ್ಥ? ಹುಟ್ಟುವ ಮೊದಲು ನಾವು ಯಾವಾಗ ಪಾಪ ಮಾಡಿರಬೇಕು? ಹಿಂದಿನ ಜನ್ಮವಿದ್ದರೆ ಮಾತ್ರ ನಾವು ಪಾಪ ಮಾಡಿರಬೇಕು. ಅದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಬೈಬಲ್ ಹಿಂದಿನ ಜನ್ಮಗಳ ಬಗ್ಗೆ ಎಲ್ಲಿಯೂ ಹೇಳುವುದಿಲ್ಲ. ಇನ್ನೂ ಏನು ಹೇಳಬಹುದು? ಸರಿ, ಹಾಗಾದರೆ ನೀವು ಪಾಪಿಗಳಾಗಿ ಜನಿಸಿದ್ದೀರಿ, ಅದು ಅದರ ಅರ್ಥ ಇಲ್ಲ. ಅದು ಕಾಮದಿಂದಾಗಿ. ನಿಮ್ಮ ಹೆತ್ತವರು ಕಾಮವನ್ನು ಹೊಂದಿದ್ದರು. ಅದು ನಿಮ್ಮ ಪಾಪ ಹೇಗೆ? ನೀವು ಮಾಡಿದರೆ ಮಾತ್ರ ಅದು ನಿಮ್ಮ ಪಾಪ ಅಲ್ಲವೇ? ಸರಿ, ಹಾಗಾದರೆ ಕಾಮವು ಪಾಪ ಎಂದು ತಿಳಿದಿದೆ ಅಲ್ಲವೇ? ಹಾಗಾದರೆ ಪಾಪವನ್ನು ಬಿಡಿ, ಕಾಮವನ್ನು ಬಿಡಿ. ಅದು ಎಲ್ಲಿ ಬೈಬಲ್ನಲ್ಲಿ ಬರೆದಿದೆ? ಹಾಗಾಗಿ ಅವರು ತಮ್ಮ ನಿರಂತರ ಪಾಪಕ್ಕೆ ಅನುಕೂಲಕರವಾದದ್ದನ್ನು ಮಾತ್ರ ನೋಡುತ್ತಾರೆ. ನೀವು ಮಾಡುತ್ತಿರುವುದು ಪಾಪ ಎಂದು ಹೇಳುವ ವಿಷಯಗಳನ್ನು ಅವರು ನೋಡುವುದಿಲ್ಲ. ಆದ್ದರಿಂದ ಇದು ಅಂತಹ ಒಂದು ವಿಷಯ. ಯಾವುದೋ ಒಂದು ರೀತಿಯಲ್ಲಿ, ಏಕೆಂದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮಗೆ ತಿಳಿದಿದೆ, ಯಾರಾದರೂ ನಿಮಗೆ ದುಃಖ ಕೊಟ್ಟರೆ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ ಅಲ್ಲವೇ? ಅವನಿಗೂ ಶಾಂತಿ ಹೋಗುತ್ತದೆ.
ಇದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಇದು ರಹಸ್ಯ. ಅವನಿಗೂ ಶಾಂತಿ ಹೋಗುತ್ತದೆ. ನಿಮಗೆ ದುಃಖ ಕೊಟ್ಟು ಅವನು ಶಾಂತಿಯಿಂದ ಇರುವುದಿಲ್ಲ. ಅದು ಅನ್ಯಾಯವೂ ಆಗಿರಬಹುದು, ಅನ್ಯಾಯದ ಕಾರಣವೂ ಆಗಿರಬಹುದು. ಅವನು ನಿಮ್ಮ ಆಸ್ತಿಯನ್ನು ಕಬಳಿಸಲು ಬಯಸುತ್ತಿರಬಹುದು ಮತ್ತು ಅದರಿಂದ ಸಾಧ್ಯವಾಗದಿದ್ದರೆ ಅವನು ಕೋಪಗೊಂಡಿರಬಹುದು. ಇದು ಸಾಧ್ಯ, ಆದರೆ ಅದು ಸಹ ನೀವು ದುಃಖ ನೀಡಿದ ಲೆಕ್ಕದಲ್ಲಿ ಬರುತ್ತದೆ. ಇದು ದೇವರ ನಿಯಮ. ಏಕೆಂದರೆ ಯಾರೂ ಕಾರಣವಿಲ್ಲದೆ ನಿಮ್ಮ ಆಸ್ತಿಯನ್ನು ಕಬಳಿಸಲು ಬಯಸುವುದಿಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಒಂದು ಕಾರಣದಿಂದ ಅದು ನಡೆಯುತ್ತದೆ. ಹಿಂದಿನ ಜನ್ಮಗಳ ಬಗ್ಗೆ ಮಾತ್ರವಲ್ಲ, ಈಗಲೂ. ಈಗ ತಾನೇಯೇ ಎಂದು ಏನೂ ಇಲ್ಲ. ಈಗ ಎಲ್ಲೆಡೆ ಲವ್ ಮ್ಯಾರೇಜ್ಗಳು ನಡೆಯುತ್ತಿವೆ. ಪ್ರೀತಿ ಎಂದರೇನು? ಅದು ಹುಡುಗಿಯನ್ನು ಕದಿಯುವುದು. ಅಕ್ರಮ ಸಂಬಂಧಗಳು ಕಳ್ಳತನದ ಏಕೈಕ ರೂಪವಲ್ಲ. ಲವ್ ಮ್ಯಾರೇಜ್ ಬಗ್ಗೆ ಏನು? ಪೋಷಕರು ತಮ್ಮ ಮಗಳನ್ನು ಶಾಲೆಗೆ ಕಳುಹಿಸುತ್ತಾರೆ ಮತ್ತು ನೀವು ಪ್ರೀತಿಸಿದರೆ ಅದು ಅವರ ಮಗಳನ್ನು ಕದಿಯುತ್ತಿದ್ದೀರಿ ಎಂದರ್ಥವಲ್ಲವೇ? ಅವರು ನಂತರ ಅದನ್ನು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂಬುದು ಬೇರೆ ವಿಷಯ. ಸರಿ, ಪ್ರೀತಿಸಿ ಮದುವೆಯಾಗಿ ನಂತರ ನೀವು ಆಸೆಯಿಂದ ನೋಡಿದರೆ ಏನು? ಇದರರ್ಥ ನೀವು ಇನ್ನೂ ಕದಿಯಲು ಪ್ರಯತ್ನಿಸುತ್ತಿದ್ದೀರಿ. ಇದಕ್ಕೂ ಮೊದಲು ಆಸ್ತಿ ಕದಿಯುವುದು ದೊಡ್ಡ ಕಳ್ಳತನವೇ ಅಲ್ಲ. ಕಾಮವು ಎಲ್ಲಕ್ಕಿಂತ ದೊಡ್ಡ ಅಪರಾಧ. ಅದನ್ನು ಮಾಡದವರು ಯಾರು ಇದ್ದಾರೆ? ಹಾಗಾಗಿ ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಇನ್ನು ಮುಂದೆ ಅದನ್ನು ಬಿಟ್ಟುಬಿಡಬೇಕು. ಇದು ಇಲ್ಲಿಯವರೆಗೆ ಮಾಡಿದ ಪಾಪಗಳ ಶಿಕ್ಷೆ ಎಂದು ಅರ್ಥಮಾಡಿಕೊಂಡು ಅದನ್ನು ತ್ಯಜಿಸಿ. ಇದಲ್ಲದೆ ಅಕ್ರಮ ಸಂಬಂಧಗಳು ಇತ್ಯಾದಿ, ಅದು ಪ್ರಪಂಚದಾದ್ಯಂತ ಹರಡಿದೆ ಅಲ್ಲವೇ? ಅಕ್ರಮ ಸಂಬಂಧಗಳು. ಅದಕ್ಕಾಗಿಯೇ ಇಂದು ಪ್ರಪಂಚದಾದ್ಯಂತ ಆಹಾರ ಪಡೆಯಲು ದಾರಿಯಿಲ್ಲ. ಬೆಲೆಗಳು ಏರುತ್ತಿವೆ. ಜನರನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತಿದೆ. ಎಐ ಅತಿ ಹೆಚ್ಚಾಗಿ ಬೆಳೆಯುತ್ತಿದೆ. ಹಾಗಾಗಿ ಆ ಎಐ ಅನ್ನು ಸಾಮಾನ್ಯ ಮನುಷ್ಯ ಬಳಸಲು ಸಾಧ್ಯವಿಲ್ಲ. ಎಐ ಅನ್ನು ಖರೀದಿಸುವುದೇ ಬಹಳ ದುಬಾರಿಯಾಗಿದೆ. ಅದು ಚಂದಾದಾರಿಕೆಯಾಗಿದೆ ಅಲ್ಲವೇ? ಪ್ರತಿ ತಿಂಗಳು ಬಹಳಷ್ಟು ಖರ್ಚಾಗುತ್ತದೆ. ಹಾಗಾಗಿ ಈಗಾಗಲೇ ಶ್ರೀಮಂತವಾಗಿರುವವರು ಮಾತ್ರ ಅದನ್ನು ಬಳಸಬಹುದು. ಹಾಗಾಗಿ ಇದೆಲ್ಲಕ್ಕೂ ಕಾರಣ ನಾವು ಮಾಡಿದ ಪಾಪಗಳು. ಹಾಗಾಗಿ ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕು. ಹಾಗಾಗಿ ಅದರಲ್ಲಿ ನೀವು ತಿಳಿದಿರುವ ಪಾಪವು ಯಾರಿಗಾದರೂ ದುಃಖವನ್ನು ಉಂಟುಮಾಡಿದರೆ ಅಥವಾ ಯಾರಾದರೂ ನನಗೆ ದುಃಖವನ್ನು ಉಂಟುಮಾಡಿದರೆ ಅವನಿಗೆ ಏನು ಶಾಂತಿ ನೀಡುತ್ತದೆ? ಹಾಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಎಸಾಯನ ಸಹೋದರ ಯಾಕೋಬ್ ಹಾಗೆ ಮಾಡಿದನು ಅಲ್ಲವೇ? ಅವನ ಸಹೋದರ ಕೊಲೆಗಾರನಾದಾಗ ಅವನು ಪಟ್ಟಣವನ್ನು ಬಿಟ್ಟು ಹೋದನು. ಅದು ಮುಗಿಯಿತು. ಏಕೆಂದರೆ ಅವನನ್ನು ನೋಡಿದಾಗ ಅವನ ಸಹೋದರ ಕೊಲೆಗಾರನಾದನು. ಅದು ನ್ಯಾಯವೋ ಅನ್ಯಾಯವೋ ಎಂದು ನೀವು ಹೇಳಲು ಸಾಧ್ಯವಿಲ್ಲ ಅಲ್ಲವೇ? ಆದರೆ ಕೊಲೆಗಾರನ ಕೋಪ ಬರುತ್ತದೆ, ಆದ್ದರಿಂದ ಅವನು ಹೋಗುತ್ತಾನೆ. ಮಹಾಭಾರತದಲ್ಲಿಯೂ ಅದೇ ಆಗುತ್ತದೆ. ಅವರು ಕಾಡಿಗೆ ಹೋಗುತ್ತಾರೆ. ಮೋಸೆಸ್ ಕಾಡಿಗೆ ಹೋಗುತ್ತಾನೆ. ಪದೇ ಪದೇ ಕಾಡಿಗೆ ಹೋಗುವುದರ ಅರ್ಥವೇನು? ನಿಮ್ಮದು ಎಂದು ನೀವು ಭಾವಿಸಿದ ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧರಾಗಿರಿ. ಏಕೆ? ಏಕೆಂದರೆ ನಿಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳ ಪ್ರಕಾರ ಅದು ನಿಮ್ಮದಲ್ಲ ಎಂದು ನಿರ್ಧರಿಸಲಾಗುತ್ತದೆ. ಅದರ ನಂತರ ನೀವು ಏನು ಮಾಡಿದರೂ ಅದು ನಿಮಗೆ ಸಿಗುವುದಿಲ್ಲ. ಹಾಗಾಗಿ ಅದಕ್ಕಾಗಿಯೇ ಅವನು ಇಲ್ಲಿ ಹೇಳುತ್ತಾನೆ, ನೀವು ನ್ಯಾಯಾಲಯದ ಪ್ರಕರಣಗಳಿಗೆ ಹೋದರೆ 1 ಪೈಸೆ ಇಲ್ಲದೆ. ಜನರು ಅಂತಹ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹಲವು ವರ್ಷಗಳನ್ನು ಕಳೆಯುತ್ತಾರೆ ಮತ್ತು ಬೇಗನೆ ಸಾಯುತ್ತಾರೆ. ರಾತ್ರಿಯಿಡೀ ಊಟ ಮಾಡುವಾಗ ಅದರ ಬಗ್ಗೆ ಯೋಚಿಸುವುದರಿಂದ ವಿವಿಧ ರೋಗಗಳು ಬರುತ್ತವೆ. ಬದಲಾಗಿ ನೀವು ಅದನ್ನು ಬಿಟ್ಟುಬಿಟ್ಟರೆ ನಿಮ್ಮ ಶಾಂತಿ ಹೋಗಿದೆ, ನಿಮ್ಮ ಜೀವನ ಹೋಗಿದೆ. ಅದು ಲೆಕ್ಕಕ್ಕೆ ಬರುವುದಿಲ್ಲ. ಈ ಕರ್ಮದ ಲೆಕ್ಕ, ನಾನು ಅದನ್ನು ಸ್ವಲ್ಪ ನಂಬದಿದ್ದರೆ ನಿಮ್ಮ ಶಾಂತಿ ಹೋಗಿದೆ. ಅದಕ್ಕೆ ಯಾರಾದರೂ ಏನು ಮಾಡಲು ಸಾಧ್ಯ? ಇಲ್ಲ, ಅವರು ನಿಮ್ಮನ್ನು ಕ್ಷಮಿಸಲು ಕೇಳುತ್ತಾರೆ. ನೀವು ಏಕೆ ಕ್ಷಮಿಸಬೇಕು ಎಂದು ನೀವು ತಿಳಿದುಕೊಳ್ಳಬೇಕು ಅಲ್ಲವೇ? ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆಯನ್ನು ತೋರಿಸಿದರೆ ಏಕೆ ತೋರಿಸಬೇಕು? ಇದು ಅನ್ಯಾಯ ಎಂದು ನೀವು ಭಾವಿಸಿದರೆ ಅದು ಅನ್ಯಾಯವಲ್ಲ ಸಹೋದರ. ನೀವು ಮೊದಲು ಏನು ಮಾಡಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲ. ನೀವು ಮರೆತಿದ್ದೀರಿ, ಆದರೆ ಅಂತಿಮವಾಗಿ ಅವನು ನಿಮಗೆ ದೃಶ್ಯವನ್ನು ತೋರಿಸುತ್ತಾನೆ. ಹಾಗಾಗಿ ಇದನ್ನು ಅರ್ಥಮಾಡಿಕೊಂಡು ಅದರ ಬಗ್ಗೆ ಚಿಂತಿಸುವುದು, ಇವೆಲ್ಲವೂ ನೀವು ಹೆಚ್ಚುವರಿಯಾಗಿ ಬ್ರಹ್ಮಕುಮಾರಿಗಳ ಜ್ಞಾನವನ್ನು ಕೇಳಿದರೆ ಮಾತ್ರ ಸ್ಪಷ್ಟವಾಗುತ್ತದೆ. ಹಾಗಾಗಿ ಅದರಲ್ಲಿ ದೇವರು ಪ್ರತಿದಿನ ಈ ರಹಸ್ಯಗಳನ್ನೆಲ್ಲ ಬಹಿರಂಗಪಡಿಸುತ್ತಾನೆ. ದೇವರು ಮಾತನಾಡುತ್ತಾನೆ. ದೇವರು ಈ ಭೂಮಿಗೆ ಬಂದಿದ್ದಾನೆ ಎಂದು ಯಾರಿಗೂ ತಿಳಿದಿಲ್ಲ. ದೇವರು ಬಂದಿದ್ದಾನೆ ಧರ್ಮವನ್ನು ಸೃಷ್ಟಿಸಲು ಅಲ್ಲ, ಆದರೆ ಸ್ವರ್ಗವನ್ನು ಸೃಷ್ಟಿಸಲು. ಅವನು ಯಾವಾಗ ಬರುತ್ತಾನೆ? ಅವನು ಪ್ರತಿ 5000 ವರ್ಷಗಳ ಚಕ್ರದ ಕೊನೆಯಲ್ಲಿ ಬರುತ್ತಾನೆ. ಅವನು ಕೊನೆಯಲ್ಲಿ ಏಕೆ ಬರುತ್ತಾನೆ?
ಪ್ರಪಂಚದ ಸೃಷ್ಟಿಕರ್ತ ಕೊನೆಯಲ್ಲಿ ಏಕೆ ಬರುತ್ತಾನೆ? ಅವನು ಮೊದಲು ಬರಬೇಕು, ಅಲ್ಲವೇ? ಈ ಅಂತ್ಯವು ಮತ್ತೆ ಆರಂಭ. ಅದಕ್ಕಾಗಿಯೇ ಇದನ್ನು ಹಿಂದೂ ಧರ್ಮದಲ್ಲಿ ಕಾಲಚಕ್ರ ಎಂದು ಕರೆಯಲಾಗುತ್ತದೆ. ಸತ್ಯಯುಗ, ತ್ರೇತಾಯುಗ, 2 ಸ್ವರ್ಗ, ದ್ವಾಪರಯುಗ, ಕಲಿಯುಗ, ನರಕ. ನರಕದ ಉತ್ತುಂಗದಲ್ಲಿ ದೇವರು ಕೊನೆಯ 1 ವರ್ಷದವರೆಗೆ ಬರುತ್ತಾನೆ. ಅವನು ಪರಮಪಿತ. ಅವನನ್ನು ಕ್ರಿಶ್ಚಿಯನ್ನರು ತಂದೆ ದೇವರು ಎಂದು ಕರೆಯುತ್ತಾರೆ ಮತ್ತು ಇತರ ಧರ್ಮಗಳು ಶಿವನಲ್ಲ ಎಂದು ಹೇಳುತ್ತವೆ. ಅವನು ವಯಸ್ಸಾದವರ ದೇಹದಲ್ಲಿ ಬಂದು ಆ ವಯಸ್ಸಾದವರಿಗೆ ಬ್ರಹ್ಮ ಎಂದು ಹೆಸರಿಟ್ಟು ಅವನ ಬಾಯಿಯ ಮೂಲಕ ಅವನು ನೀಡುವ ಜ್ಞಾನವನ್ನು ಕೇಳುವ ನಾವು ಬ್ರಹ್ಮಕುಮಾರರು ಮತ್ತು ಕುಮಾರಿಗಳು. ಆ ಬ್ರಹ್ಮ ಯಾರು ಎಂದು ನಿಮಗೆ ತಿಳಿದಿದೆಯೇ? ಅದು ಬೈಬಲ್ ಮತ್ತು ಕುರ್ಆನ್ನಲ್ಲಿರುವ ಆದಂ ಮೊದಲ ಮನುಷ್ಯ. ಅದಕ್ಕೂ ಮೊದಲು ಮಾನವರು ಇರಲಿಲ್ಲ ಎಂದರ್ಥವಲ್ಲ, ಆದರೆ ಅವನು ದೇವರಿಂದ ಸೃಷ್ಟಿಸಲ್ಪಟ್ಟ ಮೊದಲ ಮನುಷ್ಯ, ಮಾಂತ್ರಿಕ ಅಥವಾ ಮಾಟಗಾತಿಯಿಂದ ಅಲ್ಲ, ಆದರೆ ಈ ಮಣ್ಣಿನಿಂದ ಮಾಡಿದ ದೇಹದ ಸಂವೇದನೆಗಳಲ್ಲಿ ಮುಳುಗಿ ಸತ್ತಂತೆ ಬಿದ್ದಿರುವ ಮನುಷ್ಯ. ನೀನು ಮಣ್ಣಲ್ಲ, ಏಳು. ನೀನು ಈ ಮಣ್ಣಿನ ದೇಹವಲ್ಲ, ನೀನು ಜೀವಂತ ಆತ್ಮ. ಆ ಆತ್ಮವನ್ನು ಎಬ್ಬಿಸುವುದೇ ಆದಾಮನನ್ನು ಮಣ್ಣಿನಿಂದ ಎಬ್ಬಿಸಿದಂತೆ ಚಿತ್ರಿಸಲಾಗಿದೆ. ಏಕೆಂದರೆ ಇದು ಒಂದು ಸಣ್ಣ ಜಗಳವಾಗಿದ್ದು ಅದು ಬೇಗನೆ ದೊಡ್ಡ ವಿಷಯವಾಗಿ ಬೆಳೆಯುತ್ತದೆ. ಹಾಗಾಗಿ ಅದಕ್ಕಾಗಿಯೇ ಅವನು ಹೇಳುತ್ತಾನೆ, ಆ ಹಂತವನ್ನು ತಲುಪುವ ಮೊದಲು ಅವನೊಂದಿಗೆ ರಾಜಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಪಾಪಗಳ ಖಾತೆ ತುಂಬಿದ್ದರೆ ನೀವು ಬೇರೆ ಯಾವುದೋ ಪಾಪವನ್ನು ಮಾಡಿರಬಹುದು, ವಿಶೇಷವಾಗಿ ಕಾಮಕ್ಕೆ ಸಂಬಂಧಿಸಿದ, ಮತ್ತು ಅದು ಇಲ್ಲಿ ನಿಮಗೆ ಪ್ರಕಟವಾಗುತ್ತದೆ. ನಿಮಗೆ ತಿಳಿದಿರುವುದಿಲ್ಲ, ನೀವು ಏನು ಮಾಡಿದರೂ ನಿಮ್ಮೊಂದಿಗಿದ್ದವರು ಬೇಗನೆ ನಿಮ್ಮಿಂದ ದೂರವಾಗುತ್ತಾರೆ. ಅದಕ್ಕಾಗಿಯೇ ಒಬ್ಬರು ದೇವರ ಕೈಯನ್ನು ಮಾತ್ರ ಹಿಡಿಯಬೇಕು, ಮಾನವರ ಕೈಯನ್ನು ಅಲ್ಲ. ದೇವರ ಕೈಯನ್ನು ಹಿಡಿಯುವುದು ಎಂದರೆ ಏನು? ಅದರರ್ಥ ಅವನ ಮಾರ್ಗವನ್ನು ಅನುಸರಿಸುವುದು ಮತ್ತು ಎಲ್ಲವನ್ನೂ ತ್ಯಜಿಸಲು ಸಿದ್ಧರಾಗಿರುವುದು. ಕೇವಲ ಹಿಡಿದುಕೊಂಡು ದೇವರು ನನ್ನನ್ನು ರಕ್ಷಿಸುತ್ತಾನೆ ಎಂದು ಯೋಚಿಸುವುದು, ಅದಕ್ಕೆ ಯಾವುದೇ ಅವಕಾಶವಿಲ್ಲ. ದೇವರ ಮಾರ್ಗವು ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಅವನ ಮಾರ್ಗವನ್ನು ಅನುಸರಿಸಬೇಕು. ಆದರೆ ಇದಕ್ಕೆ ನಿಮಗೆ ಶಕ್ತಿ ಹೇಗೆ ಸಿಗುತ್ತದೆ? ನಿನ್ನೆ ತನಕ ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಗಂಡ ಎಂದು ನಾನು ಭಾವಿಸಿದ ಎಲ್ಲವನ್ನೂ ನನ್ನಿಂದ ಕಸಿದುಕೊಳ್ಳಲಾಗುತ್ತಿದೆ. ಏನು ಮಾಡಬೇಕು? ಅದಕ್ಕಾಗಿಯೇ ದೇವರು ಹೇಳುತ್ತಾನೆ, ನನ್ನನ್ನು ಹೊರತುಪಡಿಸಿ ನಿಮಗೆ ಏನೂ ಬೇಡ. ಇದು ಇಲ್ಲಿ ಹೇಳುತ್ತದೆ ಅಲ್ಲವೇ? ಯಾರು ತಮ್ಮ ತಾಯಿ, ತಂದೆ, ಗಂಡ, ಹೆಂಡತಿ, ಮಕ್ಕಳನ್ನು ನನಗಿಂತ ಹೆಚ್ಚು ಪ್ರೀತಿಸುತ್ತಾರೋ, ಅಂದರೆ ದೇವರಿಗಿಂತ ಹೆಚ್ಚು, ಅವರು ಎಂದಿಗೂ ಸ್ವರ್ಗಕ್ಕೆ ಪ್ರವೇಶಿಸುವುದಿಲ್ಲ. ಏಕೆಂದರೆ ಸ್ವರ್ಗಕ್ಕೆ ದಾರಿಯು ಸ್ವರ್ಗದಲ್ಲಿಯೇ ಇದೆ. ಅಲ್ಲಿ ನ್ಯಾಯಯುತ ಪೋಷಕರು, ಗಂಡಂದಿರು, ಹೆಂಡತಿಯರು, ಮಕ್ಕಳು, ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಇರುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಇದು ಕಲಿಯುಗ, ನರಕಕ್ಕಿಂತಲೂ ಕೆಟ್ಟ ನರಕ. ಜನರು ನಿಮ್ಮೊಂದಿಗೆ ಇರುತ್ತಾರೆ. ನೀವು ಅವರನ್ನು ನಂಬುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ಅವರಲ್ಲಿ ಮೃಗೀಯ ಸ್ವಭಾವ ಹೊರಹೊಮ್ಮಿದಾಗ ನೀವು ಆಘಾತಕ್ಕೊಳಗಾಗುತ್ತೀರಿ. ಇದು ಯೇಸುವಿನ ಕಥೆಯಲ್ಲಿ ನೆನಪಾಗಿದ್ದು, ನಿಮ್ಮಲ್ಲಿ ಒಬ್ಬರು ನನ್ನ ವಿರುದ್ಧ ತಿರುಗುತ್ತಾರೆ. ಅದು ಯಾರ ಕತೆ ಎಂದು ಯೋಚಿಸಬೇಡಿ, ಅದು ನಮ್ಮ ಕತೆ ಈಗ ನಡೆಯುತ್ತಿದೆ. ಆ ನೆನಪು ಉಳಿಯಬೇಕು. ಇದು ಎಚ್ಚರಿಕೆ. ಏನಾದರೂ ಆಗಲಿ ಅದು ಹಾಗಲ್ಲ. ಏನೇ ಇರಲಿ ನಾನು ಕಳೆದುಕೊಳ್ಳಲು ಸಿದ್ಧನಾಗಿರಬೇಕು. ಏಕೆಂದರೆ ಪ್ರಪಂಚವು ನಾಶವಾಗಲು ಹೊರಟಿದೆ. ಈಗ ನಿಮಗೆ ಏನೂ ಇಲ್ಲದಿದ್ದರೆ ನೀವು ಅದೃಷ್ಟವಂತರು, ಅದು ಸರಿ ತಾನೇ? ಇದಕ್ಕೂ ಮೊದಲು ಯೇಸುಕ್ರಿಸ್ತನು ಅದೇ ಅಧ್ಯಾಯದಲ್ಲಿ ಹೇಳಿರಬಹುದು, ವಿಧವೆಯರು ಧನ್ಯರು, ಬಡವರು ಧನ್ಯರು, ನಿಂದೆಗೊಳಗಾದವರು ಧನ್ಯರು. ಇದೆಲ್ಲವೂ ಈಗ ಸಂಭವಿಸುತ್ತದೆ. ಅಂತಹ ಸಮಯದಲ್ಲಿ ನೀವು ಶಾಂತಿಯುತವಾಗಿದ್ದರೆ ನೀವು ಧನ್ಯರು. ಆ ಶಾಂತಿಯು ಹೇಗೆ ಸಾಧ್ಯ? ನೀವು ದೇವರ ನೆನಪಿನಲ್ಲಿ ಇರಬೇಕು. ಹಾಗಾದರೆ ದೇವರು ಹೇಗೆ ಇದ್ದಾನೆ ಎಂದು ನೀವು ತಿಳಿದುಕೊಳ್ಳಬೇಕು, ಅಲ್ಲವೇ? ಯಾವ ಧರ್ಮವೂ ಅದನ್ನು ಹೇಳಿಲ್ಲ. ದೇವರು ತಾನೇ ಬಂದು ಹೇಳಿದರೆ ಮಾತ್ರ ಅದು ನಿಜ. ದೇವರು ಕೆಂಪು ಕಂದು ಬೆಳಕಿನಂತೆ ಪ್ರಪಂಚದಲ್ಲಿ ಒಂದು ನಕ್ಷತ್ರದಂತೆ ಇದ್ದಾನೆ ಎಂದು ಅವನು ಹೇಳುತ್ತಾನೆ. ನಮ್ಮ ಜೀವಂತ ಆತ್ಮ ಹುಬ್ಬುಗಳ ನಡುವೆ ನಕ್ಷತ್ರದಂತೆ ಹೊಳೆಯುತ್ತದೆ. ಅದಕ್ಕಾಗಿಯೇ ಹಿಂದೂಗಳು ಅಲ್ಲಿ ಬಿಂದಿ ಇಡುತ್ತಾರೆ. ಹಾಗಾಗಿ ಈ ನಾಶವಾಗುವ ದೇಹದಲ್ಲಿ ಆತ್ಮವು ಪರಮಪಿತ ಪರಮಾತ್ಮನನ್ನು ನಿರಂತರವಾಗಿ ನೆನಪಿಸಿಕೊಳ್ಳಬೇಕು. ಅವನು ಏನನ್ನೂ ಪಡೆಯುವುದಿಲ್ಲ. ಅವನು ನಮ್ಮನ್ನು ಉಳಿಸಲು 60 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ವಯಸ್ಸಾದವರ ದೇಹದಲ್ಲಿ ಬರುತ್ತಾನೆ. 60 ವರ್ಷದಲ್ಲಿ ರೋಗಗಳು ಬರಬಹುದು, ಅಲ್ಲವೇ? ಅವನು ಬಂದು ನಮಗೆ ಜ್ಞಾನವನ್ನು ನೀಡುತ್ತಾನೆ. ಇದರ ನೆನಪನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕ್ರಿಸ್ಮಸ್ ಸಾಂತಾ ಉಡುಗೊರೆಗಳನ್ನು ತಂದನು ಎಂದು ಆಚರಿಸಲಾಗುತ್ತದೆ. ಆದರೆ ಅವರು ಅದನ್ನು ಮೇಲ್ನೋಟಕ್ಕೆ ಆಚರಿಸುತ್ತಾರೆ, ಅಲ್ಲವೇ? ಅದರ ಹಿಂದಿನ ರಹಸ್ಯ ಅವರಿಗೆ ತಿಳಿದಿಲ್ಲ.
ಅದನ್ನು ಆಚರಿಸಲು ಬೇರೆ ಯಾವುದೋ ಕಾರಣವಿರಬಹುದು, ಆದರೆ ನಿಜವಾದ ಆಧ್ಯಾತ್ಮಿಕ ರಹಸ್ಯ ಇದು. ಇಲ್ಲದಿದ್ದರೆ ಏನಾಗುತ್ತದೆ? ಇದ್ದಕ್ಕಿದ್ದಂತೆ ಅವರು ನಿಮ್ಮ ಮೇಲೆ ಪ್ರಕರಣ ದಾಖಲಿಸಿ ನಿಮ್ಮನ್ನು ಜೈಲಿಗೆ ಹಾಕುತ್ತಾರೆ. ಹಾಗಾಗಿ ಅದಕ್ಕೂ ಮೊದಲು ಅವನೊಂದಿಗೆ ರಾಜಿ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ ಎಂದು ಅವನು ಹೇಳುತ್ತಾನೆ. ಎಲ್ಲವನ್ನೂ ಕಳೆದುಕೊಂಡ ನಂತರ ಶಾಂತಿ ಹೇಗೆ ಇರುತ್ತದೆ? ಅದು ಹಿಂಸೆ. ನಿಮಗೆ ಎಷ್ಟು ಹಣ ಸಿಕ್ಕರೂ ನಿಮ್ಮ ಜೀವನ ಹೋಗಿರುತ್ತದೆ. ಅಂತಿಮವಾಗಿ ತೀರ್ಪು ನಿಮ್ಮ ಪರವಾಗಿ ಬಂದರೂ, ನಿಮ್ಮ ಆಸ್ತಿ ತೀರ್ಪು 10-15 ವರ್ಷಗಳಲ್ಲಿ ಬರದಿದ್ದರೆ ಅದು 1 ಸೆಕೆಂಡ್ನಲ್ಲಿ ಬರುತ್ತದೆ. ಆ 10-15 ವರ್ಷಗಳ ಕಾಲ ನೀವು ಆ ಆಸ್ತಿಯ ಬಗ್ಗೆ ನಿರಂತರವಾಗಿ ಯೋಚಿಸುತ್ತೀರಿ, ಒಂದು ಕ್ಷಣವೂ ವಿರಾಮವಿಲ್ಲದೆ. ಆಗ ನೀವು ದೇವರನ್ನು ಹೇಗೆ ನೆನಪಿಸಿಕೊಳ್ಳುತ್ತೀರಿ? ನೀವು ಸ್ವರ್ಗಕ್ಕೆ ಹೇಗೆ ಹೋಗುತ್ತೀರಿ? ನೀವು ಇಲ್ಲಿಯೂ ಶಾಂತಿಯುತವಾಗಿರಬೇಕು. ಹಾಗಾಗಿ ನಿಮ್ಮ ಬುದ್ಧಿಯನ್ನು ದೇವರೊಂದಿಗೆ ಮಾತ್ರ ಸಂಪರ್ಕಿಸುವುದು, ದೇವರನ್ನು ಹೊರತುಪಡಿಸಿ ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧರಾಗಿರುವುದು, ಈ ವಿಷಯವನ್ನು ಈ ಬೈಬಲ್ ವಚನಗಳು ಪದೇ ಪದೇ ಹೇಳುತ್ತವೆ. ಇದು ತುಂಬಾ ಅದ್ಭುತವಾದ ವಚನ. ಹಾಗಾಗಿ ಮುಂದೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ ಒಂದು ಅದ್ಭುತ ವಚನ. ಹಾಗಾಗಿ ಈ ಬೈಬಲ್ ವಚನವನ್ನು ಮಕ್ಕಳು ಇಷ್ಟಪಡುವ ಕಥೆಯ ರೂಪದಲ್ಲಿ ಹೇಗೆ ಪ್ರಸ್ತುತಪಡಿಸುವುದು ಎಂದು ನಾವು ಯೋಚಿಸುತ್ತಿದ್ದೇವೆ. ಅದನ್ನು ಸಹ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ. ಅದಕ್ಕೂ ನಿಮ್ಮ ಬೆಂಬಲವನ್ನು ನಾವು ಖಂಡಿತವಾಗಿ ಬಯಸುತ್ತೇವೆ. ಓಂ ಶಾಂತಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.